ಚಪ್ಪಲಿಯ ಸತ್ಯ. ತೊಟ್ಟ ಮೆಟ್ಟನು ತೆಗೆದು ಬಿಸುಟಿ ಎಸೆದೆ, ಅದು ಎಲ್ಲಿಯೂ ಬೀಳಬಹುದು. ಬಡಜನರ ದಿನದ ಬೇಗೆಗಳ ಮೇಲೆ, ಬಡಜನರ ದಿನದ ಬೇಗೆಗಳ ಮೇಲೆ, ಫ್ಯಾಕ್ಟರಿ ಚಿಮಣಿಗಳ ಮೇಲೆ, ಕತ್ತು ಕೊಯ್ಯುವ ಟಕ್ಕ ನೇತಾಗಳ ಮೇಲೆ, ಕುರುಡು ಪೂಜ್ಯ ಸ್ಥಳಗಳ ಮೇಲೆ, ಮಿರಿ ಮೀಸೆಗಳ ಅಧಿಕಾರಿಗಳ ಮೇಲೆ ಎಲ್ಲೂ ಬೀಳಬಹುದು. ಅದು ಬಿತ್ತು ಸತ್ಯದ. ನನಗೆ ಕೋಳ ಹಾಕಿ ಒಯ್ದರು ಪೊಲೀಸರು. ಕೋರ್ಟು ಕಟ್ಟಳೆ ಮಾಡಿ ಕಟಕಟೆಯಲ್ಲಿ ನಿಲ್ಲಿಸಿದರು. ಪತ್ರಿಕೆಗಳಲ್ಲಿ ಬಜಾರು ಗಲ್ಲಗಳಲ್ಲಿ ಗುಲ್ಲೋ ಗುಲ್ಲು. ಗಲ್ಲಿಗೆ ಚೋದಿ ಮಗ ಸತ್ಯಕ್ಕೆ ಚಪ್ಪಲೀಲಿ ಹೊಡಿತಾನೆ. ಏನು ಸೊಪ್ಪು ಬಡ್ಡಿ ಮಕ್ಕಳಿಗೆ. ಸತ್ಯಮೇವ ಜಯತೆ ಅಂಬಂತ ಸತ್ಯಕ್ಕೆ ಚಪ್ಪಲಿ ಪೂಜೆ ಮಾಡಿದ್ದಕ್ಕೆ, ಕೋಟಿ ಸಜ್ಜನರ ಭಾವನೆ ಕೆರಳಿಸಿದ್ದಕ್ಕೆ ಶಾಸ್ತಿ ಆಗಲೇಬೇಕು ಅಂದರು ಜಡ್ಜು. ನಿತ್ಯಕ್ಕೆ ಮಿಗಿಲಾದ ಸರ್ವರಿಗೂ ಸಲ್ಲುವ ಸತ್ಯಕ್ಕೆ ಮೆಟ್ಟೆಸುವ ಧೂರ್ತನೀತ ಶಾಸ್ತಿ ಆಗಲೇಬೇಕು ಅಂದರು ಜೂರಿಗಳು. ಗಲ್ಲಿಗೆ ಚೋದಿ ಮಗ ಸತ್ಯಕ್ಕೆ ಚಪ್ಪಲಿಗೆ ಹೊಡಿತಾನೆ. ಏನು ಸೊಪ್ಪು ಬಡ್ಡಿ ಮಕ್ಕಳು. ನೀನು ಬೀಳುವ ಮುನ್ನ ನನಗೆ ಕೇಳಲಾಯಿತು, ಹೇಳ್ತೀಯೇನೋ ಏನಾರು? ನಾನೆಂದೆ, ನಾನು ಬಿಸುಟಿದ ಮೆಟ್ಟು ಬಿತ್ತು ನಿಮ್ಮ ಸತ್ಯದ ಮೇಲೆ. ನಾನು ಬಿಸುಟಿದ ಮೆಟ್ಟು ಬಿತ್ತು ನಿಮ್ಮ ಸತ್ಯದ ಮೇಲೆ. ಈಗ ಉಳಿದಿದೆ ನಿಮ್ಮ ನ್ಯಾಯ ಮತ್ತು ನನ್ನ ಇನ್ನೊಂದು ಮೆಟ್ಟು. ಎಲ್ರಿಗೂ ಅದೊಂದು ಪ್ರಿಂಟ್ಔಟ್ ಮಾಡಿ ಕೊಟ್ಟಿದ್ದೀವಿ. ಪರ್ವತವೊಂದಕ್ಕೆ ಆದರೂ ನೆತ್ತಿ ಎತ್ತರಕ್ಕೆ ಅದನ್ನೆತ್ತಿರುವುದು ಸಣ್ಣ ಗುಡ್ಡಗಳ ಸರಮಾನ ಇದೆ ಅಲ್ವಾ? ಕಣ್ಣಿಗೆ ಕಾಣುವ ವಿಶಾಲ ಸಮುದ್ರದ್ದೇ ಆದರೂ ಅದರ ಹರವ ತುಂಬಿರುವುದು ಹಲವು ನದಿಗಳೇ. ಇರುವುದು ಹೆಸರು ನದಿಗೇ ಆದರೂ ಒಳಗೆ ಅನಾಮಿಕ ಹರಿದಿರುವುದು ನೂರಾರು ತೊರೆಯ ನೀರೇ. ಬಾಗಿಲುಗಳು, ಎರಡು ಬಾಗಿಲುಗಳು ನನ್ನ ಮನೆಗೆ. ಯಾವ ಬಾಗಿಲು ದಾಟಿದರೆ ಬಂದಂತೆ, ಯಾವುದನ್ನು ದಾಟಿದರೆ ಹೋದಂತೆ ಎಂಬ ಗೊಂದಲ ನನಗೆ. ದಾಟಿದ್ದು ಹೌದು ಎಂದಾದರೂ ನಂಬಿಕೆ ಬರಲು ಬಾ ಒಳಗೆ ಎಂದು ಕರೆಯುವಂತಿದ್ದರೆ ಬಾಗಿಲು ಸುಲಭವಿತ್ತು ಬಾಳು. ತಿಳಿಯುತ್ತಿತ್ತು ನಾನಿರುವುದು ಒಳಗೋ ಹೊರಗೋ ಎಂಬ ಸತ್ಯ. ಒಮ್ಮೊಮ್ಮೆ ಕರೆ ಕೇಳಿ ಬರುತ್ತದೆ, ದಡಬಡಾಯಿಸುತ್ತೇನೆ ಒಳಬರಲು. ಎಂಥ ವಿಚಿತ್ರ ನೋಡಿ, ಅದೇ ಸಮಯಕ್ಕೆ ಶುರು ಆಗುತ್ತದೆ ಭಯ. ಕರೆ ಬಂದಿದ್ದು ಹೊರ ಹೋಗಲಿಕ್ಕಾಗಿದ್ದರೆ. ಎರಡು ಬಾಗಿಲು ಹುಟ್ಟಿಸುವ ಗೊಂದಲಗಳು. ಹೋಗುವುದು ಎಂಬ ಭಯಾನಕ ದ್ವಂದ್ವ ಕಬಳಿಸುತ್ತದೆ ಇಡೀ ದಿನವನ್ನು. ಹೋಗುವುದು ಸೂಪರ್. ಮಳೆ ಬಿಟ್ಟಿದೆ, ಭಾಳ ಹಳೆಯ ಕವನ ಅದು. ಮೋಸ್ಟ್ಲಿ ಫಸ್ಟ್ ಸಂಕಲನದಲ್ಲಿ ರೇಷ್ಮೆ ಹೇಳೋದು ಬಾಯಲ್ಲಿ ನೆನಪಿದ್ರೆ ಹೇಳಿ. ಮಳೆ ಬಿಟ್ಟಿದ್ರೆ ಮತ್ತೆ ಚಿಗುರು ಆಯ್ತಲ್ಲ, ಎರಡು ಬಾಗಿಲು. ಕವಿತಾ ಹೇಳಿದ್ದು ಓದೇ ಆಯ್ತು. ಕವಿತಾ ಹೇಳಿದ್ದು ಓದ ಸಣ್ಣದು ಇನ್ನೊಂದು, ಯಾಕಂದ್ರೆ ನಮ್ಗದು ಸಂಸ್ಥೆ ತುಂಬಾ ಕೆಲವುದೇ ಮುಖ ಕಾಣುತ್ತೆ, ಕೆಲವುದೇ ಕಾಣುತ್ತೆ. So I wanted that to say you are all so important. ಅದು ಆಮೇಲೆ ಎಲ್ಲ ನೋಟಿಸ್ ಬೋರ್ಡ್ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ಓದಿ ಕೊಟ್ಟಿದ್ದು ಎಲ್ಲ ಅವ್ರ ಬೋರ್ಡ್ ಮೇಲೆ ಹಾಕೊಂಡಿದ್ದಾರೆ. ನಂಗೆ ಅವಾಗ ಅನಿಸ್ತು ನನಗೆ ಎಷ್ಟು ಇಂಪಾರ್ಟೆಂಟ್ ದಟ್ ಸೆನ್ಸ್ ಆಫ್ ಲಾಸ್ಟ್. ಈಗ ಓದಿದ್ದ ಯಾವುದು ಕವಿತೆ. ಕವಿತೆ
ನೆಕ್ಸ್ಟ್ ಇದು ಬೇರೆ ಕಾರಣ. ಒಂದೇ ಒಂದು ಫೂಲ್, ಒಂದೇ ಒಂದು ನೆನಪಿನ ಸುಪ್ತ ಬೇರುಗಳನ್ನು ಸಜೀವಗೊಳಿಸಿ ಕಾಡಿನ ಗಾಳಿ ದಾರಿಗಳಿಗೆ ಉತ್ಸಾಹ ತುಂಬಿ ಜೀವಕೋಶಗಳಲ್ಲಿ ಕಲ್ಪನೆಯ ಬೀಜ ಬಿತ್ತಿತ್ತು. ಒಂದೇ ಒಂದು ಫೂಲ್ ಬಂಡೆಯ ಗೀರುಗಳಿಗೆ ರೂಪು ಕೊಟ್ಟಿತ್ತು, ಶಹರದ ಚರಂಡಿಗಳಲ್ಲಿ ಬಣ್ಣ ತುಂಬಿತ್ತು, ಹಕ್ಕಿಗಳ ಪುಕ್ಕಗಳಿಗೆ ಕಸು ಧರಿಸಿತ್ತು. ಒಂದೇ ಒಂದು ಫೂಲ್ ಬಿಳಿ ಬಾನಲ್ಲಿ ನೀಲಿ ತಾರೆ ಮೂಡಿಸಿತ್ತು, ಸೋತ ಕ್ರಿಯಾಪದಗಳಿಗೆ ಗರಿ ತೊಡಿಸಿತ್ತು, ಸಂಜೆ ಸೂರ್ಯನ ಸುತ್ತ ಕನಸುಗಳ ಹೊದಿಸಿತ್ತು. ಒಂದೇ ಒಂದು ಫೂಲ್ ಇಡೀ ಬೆಟ್ಟವನ್ನು ಅರಳಿಸಿತ್ತು. ಒಳ್ಳೆಯ ಸಂಜೆ. ನನಗೆ ಅದೇ ಪುಸ್ತಕ ಇದೆ, ಓದಿದ್ದೆ. ಲಿಟಲ್ ಪ್ರಿನ್ಸ್ ಅಂತ ಒಂದು ಮಕ್ಕಳ ಕಥೆ ಅದು. ಇದಕ್ಕಿದ್ದಂಗೆ ಒಂದು ಹುಡುಗ ಬಂದ್ಬಿಡ್ತಾನೆ. ಪ್ಲೀಸ್ ಓದಿ ಅದು. ಲಿಟಲ್ ಪ್ರಿನ್ಸ್ ಅಂದ್ರೆ ತುಂಬಾ ಫೇಮಸ್ ಮಕ್ಕಳ ಫೇಮಸ್. ಲಿಟಲ್ ಪ್ರಿನ್ಸ್ ಅಲ್ವಾ? ಲಿಟಲ್ ಪ್ರಿನ್ಸ್ ಅದರಲ್ಲಿ ಅವನದು ಅಂತ ಇರೋದು ಒಂದು ಗುಲಾಬಿ ಹೂ. ಅವನಿಗೆ ಏನೇ ಇದ್ರೂ ಇಷ್ಟ ಗುಲಾಬಿ ಹೂ ಏನ್ ಮಾಡ್ತಾ ಇರುತ್ತೆ, ಏನ್ ಮಾಡ್ತಾ ಇರುತ್ತೆ, ದಟ್ ಬಿಕಮ್ಸ್ ಅ ಮೆಟಫರ್. ತುಂಬಾ ಚೆನ್ನಾಗಿದೆ ಅದು. ಏನು ಹೇಳ್ತಾ ಇದ್ದೀನಿ, ಸುಂದರ ಸಂಜೆ ಅಂತ ಇದು ಕಾರ್ಯಕ್ರಮ ಅದು ಎಷ್ಟು ಚೆನ್ನಾಗಿದೆ. ಓದ್ಲಾ? ಎಲ್ಲ ದೋಣಿಗಳು ಸಾಗಿ ಹೋದ ಬಳಿಕ, ಎಲ್ಲ ದಾರಿಗಳು ತೀರಿ ಹೋದ ಬಳಿಕ, ಎಲ್ಲ ಶಬ್ದಗಳ ಅರ್ಥ ವ್ಯರ್ಥವಾದ ಬಳಿಕ, ಎಲ್ಲ ಸ್ನೇಹಗಳು ನೆನಪಾಗಿ ಉಳಿಯಿತು. ಇಲ್ಲ ಗುಡ್ಡಗಳ ಬೆನ್ನಲ್ಲಿ ಆದರದ ಬೆಳಕು, ಇಲ್ಲ ಬಿಗಿ ಬಿಗಿ ಮನಸ್ಸಲ್ಲಿ ಬೆಳದಿಂಗಳ ಸೆಳಕು, ಇಲ್ಲ ಕಿಕ್ಕಿರಿದ ಕಿರಣಗಳಲ್ಲಿ ಎಲ್ಲಿಯುವ ನೆರಳು. ಎಲ್ಲ ಹಾಡುಗಳ ಆಂತರ್ಯ ಖಾಲಿಯಾದ ಸಮಯ, ಎಲ್ಲ ಸಂಖ್ಯೆಗಳ ಸಂಕಲನ ಸೊನ್ನೆಯಾದ ಸಮಯ, ಎಲ್ಲ ಹೊತ್ತಲ್ಲೂ ನಕ್ಕ ನಗುವಿಗೆ ಕಂಗಳು ಅರಳುವುದು. ಎಲ್ಲಿಯವರೆಗೆ ನಿಲ್ಲುವವು ಗಿಡದ ಮೇಲಿನ ಹೂಗಳು, ಎಲ್ಲಿಯವರೆಗೆ ಚಾಚುವುದು ಮರವೊಂದರ ನೆರಳು, ಎಲ್ಲಿಯವರೆಗೆ ಬಿಸಿಯೂಡುವುದು ಉರಿದು ಒಂದು ಕೊರಡು. ಎಲ್ಲ ದೋಣಿಗಳು ಸಾಗಿ ಹೋದ ಬಳಿಕ ಏನು ಹೇಳುವುದೆಂದು ಎಲ್ಲರಿಗೂ ಹೊಳೆಯುವುದಿಲ್ಲ. ಎಲ್ಲ ದೋಣಿಗಳು ಸಾಗಿ ಹೋದ ಬಳಿಕ ಏನು ಹೇಳುವುದೆಂದು ಎಲ್ಲರಿಗೂ ಹೊಳೆಯುವುದಿಲ್ಲ. ಸುಮಾರು ಯಾವ ನಾವು ಸೌತ್ ಇಂಡಿಯನ್ ತುಂಬಾ ವರ್ಷ 20 years ಅಂತೂ ಆಗಿದೆ. ಆಗಿದೆ. ಯಾವಾಗ ಓದ್ತಂದ್ರೆ 94 ಅರೌಂಡ್ ದಟ್ ಟೈಮ್ ಶಿ ವಾಸ್ ದೇರ್. ಹಾಂ, ಪಟಾಲಮ್ಮ ಸ್ಟ್ರೀಟ್, ಪೋಖ್ರಾನ್. 94 ನನ್ನ ಮದುವೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದೆ ನಾನು. ಅದೇ ಮನೆಗ 95 ಆಗಿತ್ತು ಬೆಳಗ್ಗೆ ಇರೋದು ಮದುವೆ. ಅದು ಅಪಾರ್ಟ್ಮೆಂಟ್ ಅಂತ ನನಗೆ ಅವಮಾನ, ನಾನು ಅಪಾರ್ಟ್ಮೆಂಟ್ ಮನೆಗೆ ಹೋಗ್ಬಿಟ್ಟೆ.